ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಗುರುಜಿ, ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ಜ್ಞಾನಗಂಗಾ ಸಿದ್ಧಗಂಗಾ ಅನ್ನೋ ಒಂದು ವಿಶೇಷ ವಿಭಾಗದಲ್ಲಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಬುಧವಾರ, ಬಹಳ ಚೆನ್ನಾಗಿರ್ತಕ್ಕಂಥ ದಿನ, ಸುದಿನ. ಇಂತಹ ಒಂದು ಒಳ್ಳೆಯ ಸುದಿನದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಆಗಬೇಕು, ಬುಧ ಸ್ಥಿರವಾಗಿರ್ತಕ್ಕಂಥ ದಿನ. ಇನ್ನೇನು ಕಾಲ ಕಳೀತಾ ಇದ್ದ ಹಾಗೆ ಕಾಲಾಯ ತಸ್ಮೈ ನಮಃ ಅಂತ ಈ ಒಂದು ಬುಧವಾರ ಬಂದೇ ಬಿಡ್ತು. ತದನಂತರ ಗುರುವಾರ, ಆಮೇಲೆ ಶುಕ್ರವಾರ ಆಗ್ತಾ ಹೋಗುತ್ತೆ. ಕಾಲಾಯ ತಸ್ಮೈ ನಮಃ ಅಂದಾಗ ಕಾಲ ಹೊಟ್ಟೋಗೋದು ಎಷ್ಟು ವೇಗ ಅಂದರೆ ಈ ನಡುವೆ ಬಹಳ ವೇಗ ಹೋಗುತ್ತೆ. ಕತ್ತಲು ಜಾಸ್ತಿ, ഇരുಳು ಬಹಳ ಕಮ್ಮಿ. ಇಲ್ಲ, ഇരുಳು ಬಹಳ ಜಾಸ್ತಿ, ವಿಶೇಷವಾಗಿರ್ತಕ್ಕಂಥದ್ದು ಪ್ರಕೃತಿ ಮೂಲಕ್ಕೆ ಪರಿವರ್ತನಾ ಸ್ವರೂಪಕ್ಕೆ ನಾವು ನೋಡಬೇಕು. ಈ ಬೆಳಕು ಚಿಮ್ತಾ ಬರುವಾಗ ಸೂರ್ಯನು ಹೆಚ್ಚಾಗಿರ್ತಾನೆ. ರಾತ್ರಿ ಆದ್ರೂ ಇನ್ನೇನು ಮುಳುಗ್ತಾನ, ಈಗೋ ಇನ್ನೂ ಮುಳುಗಿಲ್ವಲ್ಲ, 7 ಗಂಟೆ ಆಯಿತೋ ಅಂತಾನೆ. ಅಂತಹ ಒಂದು ಸಮಯದಲ್ಲಿ ಅವತ್ತು ನಿಧಾನವಾಗಿ ಸ್ವಲ್ಪ ಮಟ್ಲು ಕತ್ತಲಿರುತ್ತೆ, ಬೆಳಗ್ಗೆ ಬೇಗ ಆಗುತ್ತೆ. ಈ ರೀತಿಯಾಗಿ ಒಂದು ವಾತಾವರಣ ಕಲ್ಪನೆಗಳು ನಾವು ಅಂದ್ಕೊಂಡಾಗ ಆಗದೇ ಇದ್ದ ಹಾಗೆ ನಡೀತಾ ಇದ್ದಾಗ ನಿಜವಾಗ್ಲೂ ಪ್ರಕೃತಿ ಎಲ್ಲೋ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಇಂಥ ಒಂದು ವಾತಾವರಣ ಕಲ್ಮಶವಾಗ್ತಾ ಇರತಕ್ಕಂಥ ಒಂದು ಸಮಯದಲ್ಲಿ, ಪ್ರಕೃತಿ ವಾತಾವರಣದಲ್ಲಿ ದುಷ್ಟರು ಹೆಚ್ಚಾಗ್ತಾ ಇದ್ದ ಸಮಯದಲ್ಲಿ, ಪ್ರಕೃತಿ ವಾತಾವರಣದಲ್ಲಿ ದುಷ್ಟರು ಅಂದರೆ ಯಾರು? ನಮ್ಮಲ್ಲಿರ್ತಕ್ಕಂಥ ನಿಜವಾದ ದುಷ್ಟರು. ಅದಲ್ಲದೆ ಪ್ರಕೃತಿಯ ದುಷ್ಟತೆ, ಪ್ರಕೃತಿಯ ವಿಕೋಪದ ದೃಷ್ಟಿ ಎಲ್ಲನೂ ಆ ದೃಷ್ಟಿ ಆಗೋಗಿದೆಯೋ ನಮ್ಮ ಭೂಮಿಗೆ ಅನ್ನೋ ರೀತಿಯಾಗಿ ಆಗ್ತಾ ಇದೆ. ಇಂಥ ಒಂದು ಭಾಸ ನಮ್ಮಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾರು? ಸಾಕ್ಷಾತ್ ಸೂರ್ಯನಾರಾಯಣನು. ಇಂಥ ಒಂದು ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೊಳ್ಳೋ ಸುದಿನ ಇವತ್ತು. ಶಂಕರ ಜಯಂತಿ 8ನೇ ತಾರೀಕು. 8ನೇ ತಾರೀಕು ಶಂಕರ ಜಯಂತಿಗೆ ಇವತ್ತಿಂದನೇ ಪ್ರಾರಂಭ. ಶಂಕರ ಉತ್ಸವಗಳನ್ನು, ಪ್ರಾರಂಭೋತ್ಸವದ ಇವತ್ತಿನಿಂದ ಆರಾಧನೆಗಳನ್ನು, ಯಾವ ಕಾಲಕ್ಕೂ ಜಯಂತಿಗಳನ್ನು ಎಲ್ಲವನ್ನೂ ಪ್ರಾರಂಭಿಸ್ತಾರೆ. ಈ ಆರಾಧನೆ ಅಂದರೆ ಯತಿವರ್ಗರಿಗೆ ವಿಶೇಷವಾಗಿರ್ತಕ್ಕಂಥ ವಿಚಾರ. ಈ ಆರಾಧನೆ ಅಂದರೆ ಯಾರಾದರೂ ಕಾಲವಾದ ಮೇಲೆ. ಜಯಂತ್ಯೋತ್ಸವ ಅಂದರೆ ಅದನ್ನು ವರದಂತಿ ಅಂತ ಕರಿತೀವಿ. ಈ ಜಯಂತ್ಯೋತ್ಸವ, ವರದಂತಿ ಬಹಳ ವಿಶೇಷವಾಗಿ ಹುಟ್ಟುದಬ್ಬ ಅಂತ ಆಚರಿಸ್ತೀವಿ. ಆರಾಧನೆ ಯಾರ್ದು? ಕಬೀರ್ ದಾಸರು ಇವತ್ತಿನ ದಿವಸ ಆರಾಧನೆಯನ್ನು ಮಾಡ್ತಕ್ಕಂಥ ವಿಧಾನ. ಇವರಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥದ್ದು ಒಂದು ಮುಸಲ್ಮಾನರ ಕುಟುಂಬದಲ್ಲಿ. ಬಹಳ ಸಂತೋಷ. ಕಬೀರ್ ದಾಸರಿಗೆ ಬಹಳ ಶರಣು ಅಂತ ಹೇಳಿ ನಮಸ್ಕರಿಸಬೇಕು. ಯಾಕೆಂದರೆ ವೇದ ಉಪದೇಶಗಳನ್ನು ಬಹಳ ಚೆನ್ನಾಗಿ ಅರಿತು ಅವರು ಜೀವನದಲ್ಲಿ ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ, ಅವರ ಮಾರ್ಗದಲ್ಲಿ ನಾವು ಬೇರೆ ಧರ್ಮವನ್ನು ಪೂಜೆ ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ ಅಂತೇಳಿ ಕಬೀರ್ ದಾಸರು ತೋರಿಸ್ಕೊಟ್ಟಿದ್ದಿನ. ಅದರಲ್ಲಿ ಜಯಂತ್ಯೋತ್ಸವ ಅಂದರೆ ಶಂಕರಾಚಾರ್ಯರು, ದೇವಿಗಳು, ದೇವತೆಗಳು ಎಲ್ಲ ಕಾಯ್ತಾ ಇದ್ದಿದ್ದ ದಿನ. ಅಂದರೆ ಪರಮೇಶ್ವರ ಸ್ವತಃ ಶಂಕರಾಚಾರ್ಯರಾಗ ಭೂಮಿಗೆ ಇಳಿದು ಬಂದಾಗ ಎಂಥ ಪ್ರತಿಷ್ಠಾಪನೆಗಳು, ಎಲ್ಲೆಲ್ಲಿ ಯಾವ್ಯಾವ ಶಕ್ತಿಗಳು, ಯಾವ್ಯಾವ ದೇವಿಗೆ ಬ್ಯಾಟ್ರಿ ಚಾರ್ಜ್ಗಳು ಮಾಡಿದ್ರೋ ಭಗವಂತನೇ ಬಲ್ಲ. ಅದ್ವೈತ ಸಿದ್ಧಾಂತವನ್ನು ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಆದಿಶಂಕರಾಚಾರ್ಯರನ್ನ ಎಷ್ಟು ಯುಗದಿಂದ ಕಾಯ್ತಾ ಇದ್ರೇನೋ ಅನ್ನೋ ಮನೋಭಾವನೆ. ಇಂಥ ಒಂದು ಜಯಂತ್ಯೋತ್ಸವ ನಿಜಕ್ಕೂ ಇವತ್ತಿಂದ ಪ್ರಾರಂಭವಾಗುತ್ತೆ. ಆದರೆ ಶಂಕರ ಜಯಂತಿ 8ನೇ ತಾರೀಕು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ವೀಕ್ಷಕರಲ್ಲಿ ಒಂದು ಮಹಾ ವಿನಂತಿ ಏನಂದರೆ ಅದ್ವೈತ ಸಿದ್ಧಾಂತವನ್ನು ಪಾಲಿಸೋಣ. ಜಗತ್ತಲ್ಲಿರೋದು ಎಲ್ಲ ಒಂದೇ. ಸ್ತ್ರೀ ಮತ್ತು ಪುರುಷ ಏಕಾರ್ಥ ಸ್ವರೂಪ ಅಂತ ಕರಿತೀವಿ. 2 ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಅದನ್ನೇ ಅದ್ವೈತ ಸಿದ್ಧಾಂತ ತೋರಿಸಿರೋದು. ರಾತ್ರಿ ಕತ್ಲು ಬೆಳಕು ಅಂದ್ರೂ ಭೂಮಿ ಒಂದೇ. ಸೂರ್ಯ ಅಮೆರಿಕಾಗೂ ಒಂದೇ, ಭೂಮಂಡಲದಲ್ಲಿರ್ತಕ್ಕಂಥ ದಕ್ಷಿಣ ಭಾರತಕ್ಕೂ ಒಂದೇ, ಇದೇ ರೀತಿಯಾಗಿ ಆಸ್ಟ್ರೇಲಿಯಾಗೂ ಒಂದೇ. ಆದರೆ ಯಾವತ್ತು ಯಾವ ಕಾಲಕ್ಕೆ ನಮ್ಮನ್ನು ನೋಡ್ತೀವೋ ಅನ್ನೋ ವಿಚಾರ ನಾವು ತಿಳ್ಕೋಬೇಕು. ಇಂಥ ಒಂದು ಪ್ರಕೃತಿಯ ವಿಕೋಪಗಳಾಗೋ ಸಮಯದಲ್ಲಿ, ಪ್ರಕೃತಿಯ ವಿನ್ಮಯ ಮಾಡ್ಕೊಳ್ಳೋ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಘ್ಯವನ್ನು ನಾವು ಕೊಡೋದೇ ಸೂರ್ಯನಿಗೆ. ಅದಕ್ಕೆ ಬ್ರಾಹ್ಮಣೋತ್ತಮ ಅಂತ ಕರಿತೀವಿ. ಬ್ರಾಹ್ಮಣರಷ್ಟು ಉತ್ತಮವಾದ ಕಾರ್ಯವನ್ನು ಇಡೀ ಜಗತ್ತಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇಡೀ ಜಗತ್ತಿನ ಎಲ್ಲ ಜಾತಿ ಮತ ಭೇದಗಳಿಗೆ ವಿಭಿನ್ನವಾಗಿ ಅವರು ಸೂರ್ಯನಿಗೆ ನಮ್ಮೆಲ್ಲರ ಪರವಾಗಿ ಅರ್ಘ್ಯವನ್ನು ಕೊಡೋದೇ ಬ್ರಾಹ್ಮಣೋತ್ತಮರು. ಅದಕ್ಕೋಸ್ಕರ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಭೂದೇವಿಗೆ ಯಾ ದೇವಿ ಸರ್ವಭೂತೇಶು ಭ್ರಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಅಂದರೆ ಅಲ್ಲಿರ್ತಕ್ಕಂಥ ಸಹೋದರ ಮನೋಭಾವನೆಗಳು. ಈ ಸಹೋದರ ಮನೋಭಾವನೆ ಅಂದರೆ ಯಾರಿಗೆ? ಬರೀ ನಮ್ಮ ಮನೆ ಜಾತಿ ಮತ ಅಂತಲ್ಲ, ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ. ಅದಾದ ಮೇಲೆ ಪ್ರಕೃತಿಯಲ್ಲಿ ನಾವು ಸ್ಥಳಂ ಪ್ರಾಪ್ತಿಹೋ ಅಂತೀವಿ. ಆ ಸ್ಥಳಂ ಪ್ರಾಪ್ತಿಹೋ ಅಂದಾಗ ಓಂ ಅನ್ನೋ ಅಕ್ಷರಕ್ಕೆ ಸ್ಥಳ ಇಡೀ ಜಗತ್ತಿಗೆ ಓಂಕಾರ ಸ್ಥಳವನ್ನು ಕೊಡುತ್ತೆ. ಇಂಥ ಒಂದು ಓಂಕಾರ ಸ್ಥಳವನ್ನು ಪ್ರತಿದಿನ ಆ ಓಂಕಾರ ತತ್ವವನ್ನು ಬೋಧಿಸ್ತಾ ಇರತಕ್ಕಂಥವರು ಗುರು ಹಿರಿಯರು. ಇಂಥ ಒಂದು ಗುರು ಹಿರಿಯರಲ್ಲಿ ನಾವು ಜ್ಞಾನಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿದಾಗ ಸಿದ್ಧಿಯನ್ನು ಪಡಿತೀವಿ. ಅದಕ್ಕೆ ಸಿದ್ಧಿಲಿಂಗೇಶ್ವರನು ಪರಿಪೂರ್ಣವಾಗಿ ಸಿದ್ಧಗಂಗೆಯಲ್ಲೇ ವಾಸವಾಗಿ ಅಲ್ಲಿಂದ ಸಿದ್ಧಿಯನ್ನು ಪಡೆದ ಹಾಗೆ ನಾವು ಆ ಜೀವನ ಸಿದ್ಧಿಯನ್ನು ಪಡಿಬೇಕು. ಇಂಥ ಒಂದು ಗುರುಗಳ ಹಿರಿಮೆಗೆ ನಮಸ್ಕರಿಸೋಣ. ಬನ್ನಿ ವೀಕ್ಷಕರೇ.
सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु। ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹಯಗ್ರೀವಂ ಉಪಾಸ್ಮಹೆ ಅಂದರೆ ಕುದುರೆಗಳು. ಈ ಹಯಗ್ರೀವ ಸ್ವಾಮಿಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾವುಗಳೇನಂತೀವಿ ಶತ್ರು ಸಂಹಾರ ಅಂತ. ಹಯಗ್ರೀವಕ್ಕೂ ಹೈಗ್ರೀವಕ್ಕೂ ವ್ಯತ್ಯಾಸ ಇದೆ. ಹೈಗ್ರೀವ ಅಂದರೆ ತಿಂಡಿ, ಹಯಗ್ರೀವ ಅಂದರೆ ದೇವ ಋಷಿ, ಹಯಾಗ್ರೀವ ಅಂದರೆ ರಾಕ್ಷಸ. ಹೀಗೆ ಬ್ರಹ್ಮ ವೇದವನ್ನು ಕರೆದು ಹಯಾಗ್ರೀವ, ಹಯಗ್ರೀವ ಅಂತಕ್ಕಂಥವನು ಭಗವಂತ, ಹೈಗ್ರೀವ ಅನ್ನೋದು ತಿಂಡಿ. ಹೀಗೆ ಒಂದೊಂದು ಉಪಚರಣೆಗಳನ್ನು ನಾವು ಏನಾದರೂ ಅಲ್ಪ ಸ್ವಲ್ಪ ಲೋಪದೋಷಗಳನ್ನು ಮಾಡ್ಕೊಂಡ್ಬಿಟ್ರು ಬಹಳ ಕಷ್ಟ. ಇದೇ ಸಂಸ್ಕಾರದಲ್ಲಿ ನಾವುಗಳು ಇಂದ್ರಾಹಿಶ್ಚ ಶತ್ರುವೇ ನಮಃ ಅಂದರೆ ಇಂದ್ರ ಅವನಿಗೆ ಶತ್ರು, ಇಂದ್ರಶ್ಚ ಶತ್ರುವೇ ನಮಃ ಅಂತ ಪೂರ್ತಿಯಾಗಿ ಎಳಿದೆ ಹಾಗೆ ಹೇಳಿದಾಗ ಇವನು ಅವನಿಗೆ ಶತ್ರು. ಹೀಗೆ ನಾವುಗಳು ಏನಾದರೂ ಲೋಪದೋಷ ಮಾಡಿಬಿಟ್ಟು ಇಂದ್ರನಿಗೆ ಒಂದು ಒಳ್ಳೆ ಶತ್ರು ಉದ್ಭವಿಸ್ಲಿ ಅನ್ನೋದಲ್ಲ, ಶತ್ರು ಸಂಹಾರ ಆಗಲಿ ಅಂದರೆ ಇಂದ್ರನಿಗೆ ಎಲ್ಲ ದೇವತೆಗಳು ಕೂತ್ಕೊಂಡು ಪೂಜೆ ಮಾಡಿದ್ರಂತೆ. ಇಂದ್ರನ ಶತ್ರುಗಳು ಯಾರಿದ್ರು ಸಂಹಾರವಾಗಲಿ, ಇಂದ್ರನ ಶತ್ರು ಯಾರಿದ್ರು ಸಂಹಾರವಾಗಲಿ ಅಂತ. ಆಗ ಕೆಲವು ಋಷಿಗಳೆಲ್ಲ ಇಂದ್ರಾಹಿಶ್ಚ ಶತ್ರುವೇ ನಮಃ ಅಂತ ನಿಧಾನವಾಗಿ ಹೇಳಿದ್ರಂತೆ. ಆಗೇನಾಗೋಯ್ತು, ಇಂದ್ರನಿಗೆ ಶತ್ರುಗಳು ಅಧಿಕಸ್ಯ ಅಧಿಕ ಫಲಂ ಅಂತ ಜಾಸ್ತಿ ಶತ್ರುಗಳು ಹುಟ್ಕೊಂಡ್ರಂತೆ. ಹಾಗೆ ಯಾವ ಕಾಲಕ್ಕೂ ಇದು ಸರಿ ಹೋಗದಿದ್ದ ಪಕ್ಷದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಆಗಿರ್ತಕ್ಕಂಥ ಗತಿಗಳು ಹೀಗೆ ಬಂತು. ಅಂದರೆ ಒಂದೊಂದು ಜನ್ಮದಲ್ಲಿ ಪರೀಕ್ಷಿತ್ ಮಹಾರಾಜರು ಜನ್ಮೇಜಯನ್ನ ಪರಿವರ್ತನೆ ಮಾಡಿಕೊಂಡಾಗ ನಾಗ ಸರ್ಪ ದೋಷಗಳು ಹೇಗೆ ಬಂತು, ಹಾಗೆ ಜೀವನದಲ್ಲಿ ಆವರಿಸ್ಕೊಳ್ಳೋದೇ ನಮಗೆ ಕಷ್ಟಗಳು. ಅದಕ್ಕೆ ಲೋಪದೋಷಗಳು ಎಲ್ಲಿ ಮಾಡ್ತೀವಿ ಅಲ್ಲಿಗೆ ಸರಿತಿದ್ದುಪಡಿಸ್ಕೋಬೇಕು. ಇಂಥ ಒಂದು ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಮಾರ್ಗ ನಮಗೆ ಗುರು ಹಿರಿಮೆಯ ಹೇಳ್ಕೊಟ್ಟಿರ್ತಕ್ಕಂಥ ಆಶೀರ್ವಾದ. ಇಂಥ ಒಂದು ಆಶೀರ್ವಾದ ಸದಾ ಕಾಲದಲ್ಲಿ ನಮ್ಮ ಜೊತೆ ಇದ್ದರೆ ಅದಕ್ಕಿಂತ ಏನು ಬೇರೆ ಬೇಕಾಗಿಲ್ಲ. ಆದರೆ ದೊಡ್ಡವರು ಅಂತಿದ್ದಾರೆ, ಬಹಳ ಸಂತೋಷ. ದೊಡ್ಡವರ ಜೊತೆಗೆ ಚಿಕ್ಕವರು ಸಹಕರಿಸಬೇಕು ಅಂತೀವಿ. ಅಂದರೆ ಯಾರಾದರೂ ಒಬ್ಬರು ಮರಿಸ್ವಾಮಿಗಳು ಅಂತ ಹೇಳ್ತೀವಿ, ಮುಂದಿನ ಆಳ್ವಿಕೆ ಹೊರತ್ಕೊಳ್ತಕ್ಕಂಥ ದೊಡ್ಡ ಜವಾಬ್ದಾರಿ ಮುಂದೆ ಹೀಗೆ ಬರಬೇಕು ಅಂತ ಚಿಕ್ಕದ್ರಿಂದಾನೇ ಕಲ್ಸ್ಕೊಂಡು ಬಂದ್ಬಿಡ್ಬೇಕು. ನಾನೇನು ಮಾಡ್ಕೊಂಡಿದ್ದೀನೋ ನೀನು ಹಾಗೆ ಮಾಡ್ಕೊಂಬರ್ಬೇಕು, ನಾನು ಹೇಳಿ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀನೋ ನೀನು ಹಾಗೆ ನಡೆಸ್ಕೋಬೇಕು, ಇನ್ನೂ ವಿಭಿನ್ನವಾಗಿ ಮಾಡೋ ಭಾಳ ಸಂತೋಷ, ಗುರು ಮೀರಿಸ ಶಿಷ್ಯನಾಗೋ ಭಾಳ ಸಂತೋಷ ಅಂತೇಳಿ ಆಶೀರ್ವಚನ ಕೊಟ್ಟಿರತಕ್ಕಂಥ ಸಿದ್ಧಗಂಗಾ ಮಹಾಸ್ವಾಮಿಗಳು ಚಿಕ್ಕ ಮರಿಸ್ವಾಮಿಗಳಿಗೆ ಬಹಳ ವಿಶೇಷಗಳು ತಿಳಿಸಿದ್ದಾರೆ. ಆದರೆ ಅವರ ಅನುಭವಕ್ಕೆ ಚಿಕ್ಕ ಮರಿಸ್ವಾಮಿಗಳು ಬಹಳ ಆಕ್ಟಿವು, ಬಹಳ ಚೆನ್ನಾಗಿ ಗುರುಗಳ ಬಗ್ಗೆ ಹಿರಿಮೆಯನ್ನು ಮಾತಾಡಿದ್ದಾರೆ. ಆ ವಿಚಾರಗಳನ್ನು ತಿಳ್ಕೋಬೇಕು, ನೋಡಬೇಕು, ನಿಮ್ಮ ಆಸೆ ಬಯಕೆ ಇದ್ದರೆ ಆ ಮಠಾಧೀಶ್ವರರಲ್ಲಿ ನೀವುಗಳು ಶರಣಾಗತಬೇಕು.